ನಿಮ್ಗಾಗ್ಲೇ ಗೊತ್ತಿದೆ ಸ್ಪರ್ಧಾರಿಯು ಕಡೆಯಿಂದ ಕೆಎ ಎಕ್ಸಾಮ್ ಪ್ಯಾಟರ್ನ್ ಪ್ರಕಾರ ಪಿಸಿ ಟೆಸ್ಟ್ ಸೀರೀಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ವಿ. ಪಿಸಿ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗಿದೆ. ಮೋರ್ ದೆನ್ 1500 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಿನ್ನೆ ಫಸ್ಟ್ ಟೆಸ್ಟ್ ಇಂದ ನಾವು ಕಂಪ್ಲೀಟ್ ಮಾಡ್ತಾ ಇದೀವಿ. ನಾವಿಲ್ಲಿ ಏನ್ ಹೇಳಲಿಕ್ಕೆ ಮೈನ್ ಆಗಿ ಫೋಕಸ್ ಮಾಡ್ತಿದೀವಿ ಅಂತಂದ್ರೆ ಬಸ್ಟಿಂಗ್. ಸೊ ನಿನ್ನೆ ನಾವು ಮುಂಚೆ ಅನೌನ್ಸ್ ಮಾಡಿದ ಪ್ರಕಾರ 10 ಗಂಟೆಯಿಂದ 11:30 ತನಕ ಟೆಸ್ಟ್ ಇರ್ತಾ ಇತ್ತು. 10 ಗಂಟೆಯಿಂದ 11:30 ತನಕ ಟೆಸ್ಟ್ ಇರೋದನ್ನ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ 10:30 ಸ್ಟಾರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾವು ಇವಾಗ ಡೈಲಿ ನಾಳೆಯಿಂದ ಏನ್ ಟೆಸ್ಟ್ ಕಂಡಕ್ಟ್ ಆಗುತ್ತಾ ಶೆಡ್ಯೂಲ್ ಪ್ರಕಾರ ಆ ಟೆಸ್ಟ್ ಅನ್ನ ಬೆಳಗ್ಗೆ 10:30ಯಿಂದ 12 ಗಂಟೆ ಅಂದ್ರೆ 1.5 ಅವರ್ ಟೆಸ್ಟ್ ಶೆಡ್ಯೂಲ್ ಅನ್ನ ಮಾಡ್ತಾ ಇದೀವಿ. ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್, ನಾವು ಫಸ್ಟ್ ಗೆ ಟೆಸ್ಟ್ ಅನ್ನ ತಗೋಬೇಕಾದ್ರೆ ಏನ್ ಹೇಳ್ತಾ ಇದ್ವಿ, ಓನ್ಲಿ ಕೀ ಆನ್ಸರ್ಸ್ ಅನ್ನ ಅಷ್ಟೇ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ. ಸೊ ವಿ ಆರ್ ನಾಟ್ ಪ್ರೊವೈಡಿಂಗ್ ಎನಿ ಸಿನಾಪ್ಸಿಸ್, ಸಂಕ್ಷಿಪ್ತ ವಿವರಣೆಯನ್ನ ಕೊಡ್ತಾ ಇಲ್ಲ. ಓನ್ಲಿ ನಾವು ಕೀ ಉತ್ತರಗಳನ್ನ ಅಷ್ಟೇ ಕೊಡ್ತೀವಿ ಅಂತ ಹೇಳಿದ್ವಿ. ಬಟ್ ನಿನ್ನೆ ಎಲ್ಲ ಡಿಸ್ಕಷನ್ ಆಗ್ಬಿಟ್ಟು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ನಾವು ಕಂಪ್ಲೀಟ್ ಸಿನಾಪ್ಸಿಸ್ ಅನ್ನು ಕೂಡ ಟೆಸ್ಟ್ ಆದ್ಮೇಲೆ ಅವತ್ತು ಈವ್ನಿಂಗ್ ನಮ್ಮ ಅಪ್ಲಿಕೇಶನ್ ಸ್ಪರ್ಧಾರಿವು ಅಪ್ಲಿಕೇಶನ್ ಅಲ್ಲಿ ನೀವೇನ್ ಟೆಸ್ಟ್ ತಗೊಂತಿರಲ್ಲ ಆ ಅಪ್ಲಿಕೇಶನ್ ಅಲ್ಲಿ ನಾವು ಪಬ್ಲಿಷ್ ಮಾಡ್ತಾ ಇದೀವಿ. ಸೊ 1ರಿಂದ 20 ಟೆಸ್ಟ್ ಫುಲ್ ಟೆಸ್ಟ್ಗೂ ಕೂಡ ಎಲ್ಲಾ ಟೆಸ್ಟ್ಗಳಿಗೂ ಕೂಡ ನಾವು ಸಿನಾಪ್ಸಿಸ್ ಅನ್ನ ಪ್ರೊವೈಡ್ ಮಾಡ್ಕೊಡ್ತಾ ಇದೀವಿ. ಸೆಕೆಂಡ್ ಥಿಂಗ್. ಅಂಡ್ ಮೋರ್ ಓವರ್ ಏನಪ್ಪಾ ಅಂದ್ರೆ ನೀವು ಟೆಸ್ಟ್ ಅನ್ನ ನಾವು ಬೆಳಗ್ಗೆ 10:30ಕ್ಕೆ ಕಂಡಕ್ಟ್ ಮಾಡ್ತಿದೀವಿ ಅಂತಂದ್ರೆ ಇಲ್ಲಿ 2 ಆಸ್ಪೆಕ್ಟ್. ಒಂದು, ಡೆಡಿಕೇಟೆಡ್ ಆಗಿ ಪಿಸಿ ಎಕ್ಸಾಮ್ಗೆ ಓದ್ತಿರೋ ಅಂತವ್ರಿಗೆ ನಾವೇನ್ ರಿಕ್ವೆಸ್ಟ್ ಮಾಡ್ಕೊಂತೀವಿ, 10:30ಕ್ಕೆ ಎಕ್ಸಾಕ್ಟ್ ಟೆಸ್ಟ್ ತಗೊಳ್ಳಿ, 12 ಗಂಟೆ ಕ್ಲೋಸ್ ಆಗುತ್ತೆ, ನಿಮ್ ಟೆಸ್ಟ್ ಅನ್ನ ಸಬ್ಮಿಟ್ ಮಾಡಿ ಅಂತ ಹೇಳಿ. ಇನ್ ಕೇಸ್ ವರ್ಕಿಂಗ್ ಪಾಪ್ಯುಲೇಷನ್ ಅಂದ್ರೆ ವರ್ಕಿಂಗ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಏನಾಗುತ್ತೆ, ಕೆಲವೊಂದು ಟೈಮ್ ಅಲ್ಲಿ ಅವತ್ತಿನ ಡೇ 10:30ಕ್ಕೆ ಟೆಸ್ಟ್ ಅನ್ನ ತಗೊಳಕ್ ಆಗಲ್ಲ. ಅಂತ ಸಂದರ್ಭದಲ್ಲಿ ಅವರು ಅವತ್ತಿನ ಡೇ ಫ್ರೀ ಆದ ಟೈಮ್ ಅಲ್ಲಿ ಆ ಟೆಸ್ಟ್ ಅನ್ನ ಈವ್ನಿಂಗು, ಆಫ್ಟರ್ನೂನ್ ಅಥವಾ ಲೇಟ್ ಈವ್ನಿಂಗು ತಗೊಂಡ್ಬಿಟ್ಟು ಆ ಟೆಸ್ಟ್ ಅನ್ನ ಸಬ್ಮಿಟ್ ಮಾಡಿ ಅಂತ ಹೇಳಿಕ್ ಇಷ್ಟಪಡ್ತೀವಿ. ಸೊ ಯಾಕಂದ್ರೆ ಅದು ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ. ಮತ್ತೆ ಮೋರ್ ಓವರ್ ಅದೇನಾಗುತ್ತೆ ಅಂದ್ರೆ ಕಂಟಿನ್ಯೂ 20 ಟೆಸ್ಟ್ ಅನ್ನು ಕೂಡ ಆನ್ ಟೈಮ್ಗೆ ನೀವು ಕಂಪ್ಲೀಟ್ ಮಾಡ್ತೀವಿ. ನೀವು ಪ್ರಿಪರೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಡೇನೆ ಆ ಟೆಸ್ಟ್ ಅನ್ನ ಕಂಪ್ಲೀಟ್ ಮಾಡಿ. ಅಂಡ್ ಮೋರ್ ಓವರ್ ಏನಪ್ಪಾ ಅಂದ್ರೆ ಆ ಟೆಸ್ಟ್ ಅನ್ನ ನೀವು ಸಬ್ಮಿಟ್ ಮಾಡಿ ಮೇಲೆ ನಿಮ್ದು ರ್ಯಾಂಕಿಂಗ್ ಗೊತ್ತಾಗುತ್ತೆ. ರ್ಯಾಂಕಿಂಗ್ ಅಂದ್ರೆ ನಿಮ್ದು ರ್ಯಾಂಕ್ ಸ್ಕೋರ್ ಎಷ್ಟು ಬಂದಿದೆ ಅಂತ ಗೊತ್ತಾಗುತ್ತೆ. ಟೆಸ್ಟ್ ಕಂಪ್ಲೀಟ್ ಆದ ನೆಕ್ಸ್ಟ್ ಡೇ ಮಾರ್ನಿಂಗ್ 1500 ಅಲ್ಲಿ ರ್ಯಾಂಕಿಂಗ್, ಟೆಸ್ಟ್ ರ್ಯಾಂಕಿಂಗ್, ನೀವು ಎಷ್ಟನೇ ರ್ಯಾಂಕ್ ಅಲ್ಲಿ ಇದೀರಾ, ನಿಮ್ದು ಸ್ಕೋರ್ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಅಪ್ಲಿಕೇಶನ್ ನಲ್ಲಿ ನಾವು ಪಬ್ಲಿಷ್ ಮಾಡ್ತಾ ಇದೀವಿ. ಸೊ ಅದರಿಂದ ನೀವು ಅದ್ರ ಬೇಸಿಸ್ ಮೇಲೆ ನೀವು ಪ್ರಿಪರೇಷನ್ ಅನ್ನ ನೀವು ಜಾಸ್ತಿ ಮಾಡ್ಕೊಂಡು ಟೆಸ್ಟ್ ಸ್ಕೋರ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ದಿಸ್ ಈಸ್ ಆಲ್ ಅಬೌಟ್ ಟೆಸ್ಟ್ ಅಂಡ್ ಸಿನಾಪ್ಸಿಸ್. ಅಂಡ್ ಮೋರ್ ಓವರ್ 10:30ರಿಂದ 12 ಗಂಟೆ ತನಕ ಟೆಸ್ಟ್ ಪಬ್ಲಿಷ್ ಆಗುತ್ತೆ ಅಂತ ಹೇಳಿದ್ವಿ. ಟೈಮಿಂಗ್ಸ್ ಚೇಂಜ್ ಮಾಡಲಾಗಿದೆ. 10 ಗಂಟೆ 10:30ಕ್ಕೆ ಮಾಡಲಾಗ್ತಿದೆ. ಮತ್ತೆ ಮೋರ್ ಓವರ್ ಕೆಲವು ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀರಾ ಎಕ್ಸಾಮ್ ಪೇಪರ್ ತುಂಬಾ ಡಿಫಿಕಲ್ಟ್ ಇದೆ ಅಂತ ಹೇಳ್ಬಿಟ್ಟು. ನಾವು ಎಕ್ಸಾಮ್ ಪೇಪರ್ ಅನ್ನ ತುಂಬಾ ಡಿಫಿಕಲ್ಟು ಮಾಡೋದಿಲ್ಲ, ತುಂಬಾ ಈಸಿನೂ ಮಾಡೋದಿಲ್ಲ. ಕೆಇ ಎಕ್ಸಾಮಿನೇಷನ್ ಪ್ಯಾಟರ್ನ್ ಲಾಸ್ಟ್ ಒಂದು 20 years ಕ್ವಶನ್ ಪೇಪರ್ ಕೆಇ ಅದನ್ನ ಅನಾಲಿಸಿಸ್ ಮಾಡ್ಬಿಟ್ಟು ಆ ಕೆಇ ಅದವ್ರು ಏನ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಿದ್ದಾರೋ ಆ ಒಂದು ಡಿಫಿಕಲ್ಟಿ ಲೆವೆಲ್ ಅಲ್ಲೇ ನಾವು ಕ್ವಶನ್ ಅನ್ನ ಕೇಳ್ತಾ ಇದೀವಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ತುಂಬಾ ಡಿಫಿಕಲ್ಟಿ ಆಗ್ತಿದೆ ಅಂದ್ರೆ ನೀವು ತುಂಬಾ ಓದ್ಲಿಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಓದ್ಕೊಂಡು ಟೆಸ್ಟ್ ಕೊಡ್ಬೇಕು. ಇನ್ ದ ಸೆನ್ಸ್ ನಿಮ್ದು ಪ್ರಿಪರೇಷನ್ ಸ್ವಲ್ಪ ಜಾಸ್ತಿನೇ ಇರಬೇಕು. ಸೊ ಹಂಗಾಗಿ ಆಸ್ ಪರ್ ದ ಕೆಎ ಎಕ್ಸಾಮಿನೇಷನ್ ಪ್ಯಾಟರ್ನ್ ಪ್ರಕಾರ ನಾವು ಫುಲ್ ಲೆಂತ್ ಟೆಸ್ಟ್ ಅನ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಹಂಗಾಗ್ಬಿಟ್ಟು ನಿಮ್ಮನ್ನ ನೀವು ಅನಾಲಿಸಿಸ್ ಮಾಡ್ಕೊಂಡು ನಿಮ್ಮ ಪ್ರಿಪರೇಷನ್ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಮೋರ್ ಓವರ್ ಏನಪ್ಪಾ ಅಂತಂದ್ರೆ ನಾವು ಮುಂಚೆ ಅನೌನ್ಸ್ ಮಾಡಿದೀವಿ ಓನ್ಲಿ 20 ಟೆಸ್ಟ್ ಅಷ್ಟು ಕೊಡ್ತೀವಿ, ಕೀ ಆನ್ಸರ್ ಅಷ್ಟೇ ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಇವಾಗ ಜೊತೆಗೆ ಸಿನಾಪ್ಸಿಸ್ ಸ್ಟಾರ್ಟ್ ಮಾಡಿದ್ದಾಗಿದೆ. ಮತ್ತೆ ಮೋರ್ ಓವರ್ ನಮ್ಮ ಆಫೀಸರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಕಡೆ ಡಿಸ್ಕಸ್ ಮಾಡಿದಾಗ ಏನಂತ ಆಯ್ತು ಅಂತಂದ್ರೆ ಸಿನಾಪ್ಸಿಸ್ ಅಷ್ಟೇ ಬಿಟ್ಟರೆ ಸಾಲದು HYT ಕ್ಲಾಸಸ್ ಅನ್ನ ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. HYT ಕ್ಲಾಸಸ್ ಅಂದ್ರೆ ಹೈ ಯೀಲ್ಡಿಂಗ್ ಟಾಪಿಕ್ಸ್. ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ ಹೇಳ್ಬಿಟ್ಟು ಏನು ಜಿಯೋಗ್ರಫಿ, ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಕರೆಂಟ್ ಅಫೇರ್ಸ್ ಇದೆಲ್ಲ ಸಬ್ಜೆಕ್ಟ್ಸ್ ಇದಾವಲ್ಲ, ಅಲ್ಲಿ ಮೋಸ್ಟ್ ಫೋಕಸ್ಡ್ ಆಗಿ ಕೆಎ ಎಲ್ಲಿ ಎಕ್ಸಾಮ್ ಕೇಳುತ್ತೋ ಆ ಕ್ಲಾಸಸ್ ಅನ್ನ ನಾವು ಅತಿ ಶೀಘ್ರದಲ್ಲಿ ಕಂಡಕ್ಟ್ ಮಾಡಿ ನಿಮಗೆ ಯಾರು ಟೆಸ್ಟ್ ಸೀರೀಸ್ ಅನ್ನ ತಗೊಂಡಿರ್ತಾರೋ ಅಂತವ್ರಿಗೆ ಈ ಕ್ಲಾಸಸ್ ಫ್ರೀ ಆಗಿರ್ತದೆ. ಆ ಕ್ಲಾಸಸ್ ಅನ್ನು ಕೂಡ ನಾವು ಸ್ಪರ್ಧಾರಿವು ಅಪ್ಲಿಕೇಶನ್ ನಲ್ಲಿ ಪಬ್ಲಿಷ್ ಮಾಡಿರ್ತೀವಿ. ನೀವು ಆ ಸ್ಪರ್ಧಾರಿವು ಅಪ್ಲಿಕೇಶನ್ ಅಲ್ಲೇ ಆ ಕ್ಲಾಸಸ್ ಅನ್ನ ನೋಡಬಹುದು. ಅದು ಲೈವ್ ಅಲ್ಲೂ ನೋಡಬಹುದು ಅಥವಾ ರೆಕಾರ್ಡೆಡ್ ವರ್ಷನ್ ಹಾಕಿರ್ತೀವಿ ಅದನ್ನಾದ್ರೂ ಕೂಡ ನೋಡಬಹುದು. ನಾವು ಟೆಲಿಗ್ರಾಮ್ ಚಾನಲ್ ಮತ್ತೆ ನಮ್ಮ ಸ್ಪರ್ಧಾರಿವು ಯೂಟ್ಯೂಬ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ ಯಾವಾಗ ಏನೋ ಅಂತ ಹೇಳ್ಬಿಟ್ಟು. ನೀವಲ್ಲಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ಗೆ ಆನ್ ಟೈಮು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಮತ್ತೆ ನಾವು ಸ್ಪರ್ಧಾರಿವು ಅಪ್ಲಿಕೇಶನ್ ಅಲ್ಲೂ ಕೂಡ ಅದನ್ನ ಪಬ್ಲಿಷ್ ಮಾಡ್ತೀವಿ. ಮೋರ್ ಓವರ್ ಇದಕ್ಕಿಂತ ಮೇಲಾಗಿ ಏನಾಯ್ತಪ್ಪ ಅಂತಂದ್ರೆ ಇದು ಓವರ್ ಆಲ್ ನಮ್ದು ಅಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ ವಿ ಆರ್ ಪ್ರಾಮಿಸ್ಡ್ ನಥಿಂಗ್ ಬಟ್ ಡೆಲಿವರಿಂಗ್ ಎವ್ರಿಥಿಂಗ್. ನಾವು ಪ್ರಾಮಿಸ್ ಮಾಡಿದ್ದು ಏನೂ ಇಲ್ಲ, ತುಂಬಾ ಕಡಿಮೆನೆ. ಓನ್ಲಿ ಟೆಸ್ಟ್ ಕೊಟ್ಬಿಟ್ಟು ಕೀ ಆನ್ಸರ್ ಮಾಡ್ತೀವಿ ಅಂತ ಮಾತ್ರ. ಬಟ್ ಹೋಗ್ತಾ ಹೋಗ್ತಾ ಇವಾಗ ಏನಾಗ್ತಿದೆ, ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದೀವಿ, ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಸಿನಾಪ್ಸಿಸ್ ಅನ್ನು ಕೊಡ್ತಾ ಇದೀವಿ. ಇದೆಲ್ಲ ಕೊಡ್ತಾ ಇರೋದು ಏನಕ್ಕೋಸ್ಕರ, ನಮ್ಮ ಸ್ಪರ್ಧಾರಿವು ಟೆಸ್ಟ್ ಸ್ಟೂಡೆಂಟ್ಸ್ ಗೆ ಉಪಯೋಗ ಆಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಅಲ್ಟಿಮೇಟ್ಲಿ
ವಾಟ್ ಈಸ್ ದ ಮೋಟ್ ಆಫ್ ಸ್ಪರ್ಧಾಲಿಗು ಅಂತಂದ್ರೆ ನಮ್ಮ ಟೆಸ್ಟ್ ಸೀರೀಸ್ ತಗೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ಫೈನಲ್ ಲಿಸ್ಟ್ ಅಲ್ಲಿ ಹೆಸರು ಬರಬೇಕು, ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಷನ್ ಆಗ್ಬೇಕು ಅಂತಕ್ಕಂಥದ್ದು ನಮ್ದು ಮೇನ್ ಉದ್ದೇಶ ಆಗಿದೆ. ಸೊ ಹಂಗಾಗಿ ನಾವು ಮಿನಿಮಮ್ ಅಂದ್ರೆ ಜಸ್ಟ್ 199 rupeesಗೆ ಕಂಪ್ಲೀಟ್ 20 ಫುಲ್ ಲೆಂತ್ ಟೆಸ್ಟ್ ಸೀರೀಸ್. ಅಡಿಷನ್ ಟು ದಟ್ ನಾವು ಸಿನಾಪ್ಸಿಸ್ ಅನ್ನು ಪ್ರೊವೈಡ್ ಮಾಡ್ತಾ ಇದೀವಿ, ಹೈಡಿಂಗ್ ಟಾಪಿಕ್ಸ್ ಅನ್ನ ಕ್ಲಾಸಸ್ ಅನ್ನ ಪ್ರೊವೈಡ್ ಮಾಡ್ಕೊಡ್ತಾ ಇದೀವಿ. ಇದು ಅಷ್ಟನ್ನು ಕೂಡ ಕೊಡ್ತಕ್ಕಂಥದ್ದು ಜಸ್ಟ್ 199. ಸೊ ಯಾರ್ಯಾರೆಲ್ಲ ಟೆಸ್ಟ್ ಅನ್ನ ತಗೊಂಡಿದ್ದೀರಾ ಅವ್ರು ಕನ್ಸಿಸ್ಟೆಂಟ್ ಆಗಿ ಟೆಸ್ಟ್ ಅನ್ನ ಕೊಡ್ತಾ ಹೋಗಿ. ಯಾರ್ಯಾರು ಟೆಸ್ಟ್ ಅನ್ನ ತಗೊಂಡಿಲ್ವೋ ಬೇಗ ಟೆಸ್ಟ್ ಅನ್ನ ಪರ್ಚೇಸ್ ಮಾಡ್ಬಿಟ್ಟು ನಮ್ಮ ಅಪ್ಲಿಕೇಶನ್ ಅಲ್ಲಿ ಟೆಸ್ಟ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾರು ಕೂಡ ಯು ಶುಡ್ ನಾಟ್ ಫಾಲ್ ಬಿಹೈಂಡ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಈ ಸದುಪಯೋಗನ ಎಲ್ಲಾನು ಉಪಯೋಗಿಸ್ಕೊಂಡು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರಬೇಕು ಅಂತಕ್ಕಂಥದ್ದೇ ನಮ್ದು ಮೈನ್ ಉದ್ದೇಶ ಆಗಿರುತ್ತೆ. ಥ್ಯಾಂಕ್ ಯು.